ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಇವತ್ತು ಸಿಂಪಲ್ಲಾಗಿ ಕೇಸರಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಇದನ್ನು ಕೆಲವು ಊರ ಕಡೆ ಶಿರಾ ಅಂತ ಕರೀತಾರೆ, ಸ್ವಲ್ಪ ಊರುಗಳಲ್ಲೆಲ್ಲ ಕೇಸರಿಬಾತ್ ಅಂತಾರೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಕೇಸರಿಬಾತ್ಗೆ ತುಪ್ಪ, ಸ್ವಲ್ಪ ನೀರು, 1 ಗ್ಲಾಸ್ ರವೆಗೆ 4 ಗ್ಲಾಸ್ ನೀರಾಗೋಷ್ಟು ತೊಗೊಂಡಿದ್ದೀನಿ. 1 ಗ್ಲಾಸ್ ರವೆಗೆ 1 ಗ್ಲಾಸ್ ಸಕ್ಕರೆ, ಗೋಡಂಬಿ ದ್ರಾಕ್ಷಿ, ಏಲಕ್ಕಿ ಪೌಡ್ರು ಸ್ವಲ್ಪ, ಏಲಕ್ಕಿ ಪೌಡ್ರು ಸ್ವಲ್ಪ, 1/4 ಟೀ ಸ್ಪೂನು, ಸ್ವಲ್ಪ ಎಣ್ಣೆ. ಈಗ ನಾನಿಲ್ಲಿ ಬಾಣಲೆ ಕಾಯಕ್ಕೆ ಇಟ್ಕೊಳ್ತಿದ್ದೀನಿ. ಈಗ ಬಾಣಲೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಆಗಿರೋದನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ತುಪ್ಪ ಎಣ್ಣೆನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವೇನು 1 ಗ್ಲಾಸ್ ಚಿರೋಟಿ ರವೆ ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು, ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕಿದು. ಚಿರೋಟಿ ರವೆ ಅಂದರೆ ಸಣ್ಣ ರವೆ ಬರುತ್ತಲ್ಲ ಅದು. ಇದರಲ್ಲಿ ಚೆನ್ನಾಗಿ ಒಂದು 4ರಿಂದ 5 ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸಣ್ಣ ರವೆ. ಇದು ಫ್ರೈ ಆಗಿದ್ಮೇಲೆ ಇದನ್ನ ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಬೇಕು. ಪ್ಲೇಟಿಗೆ ಹಾಕಿ ಇಟ್ಕೊಳ್ಳೋಣ ಇದನ್ನು. ಈಗ ಇದಕ್ಕೆ ನಾನು GRP ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೇ ಬಾಣಲೆಗೆ GRP ತುಪ್ಪ ಸ್ವಲ್ಪ. ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಸಕ್ಕರೆ ತೆಗೆದುಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಗ್ಲಾಸ್ ಚಿರೋಟಿ ರವೆಗೆ 1 ಗ್ಲಾಸ್ ಸಕ್ಕರೆ, ಇದನ್ನು ಹಾಕ್ಕೊಂಡು ಮತ್ತು 1 ಗ್ಲಾಸ್ ಚಿರೋಟಿ ರವೆಗೆ ನಾನಿಲ್ಲಿ 4 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಏಲಕ್ಕಿ ಪೌಡ್ರು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ಕಲರ್ ಬರುತ್ತಲ್ಲ ಅದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಕಲರ್ ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಕಲರ್ ಚೆನ್ನಾಗಿ ಬರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ನೀರು ಚೆನ್ನಾಗಿ ಕುದಿ ಬರಬೇಕು. ಒಂದು 5 ನಿಮಿಷ ಆಗಿದ್ಮೇಲೆ ಚೆನ್ನಾಗಿ ಕುದಿ ಬರುತ್ತಲ್ಲ, ಆವಾಗ ನಾವು ಇಲ್ಲಿ ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಫ್ರೈ ಮಾಡಿಟ್ಟಿದ್ದೀವಲ್ಲ ಚಿರೋಟಿ ರವೆನ ಇಲ್ಲಿ ಹಾಕ್ಕೊಳ್ಬೇಕು. ಇದನ್ನು ಗಂಟಾಗದಂತೆ ಚೆನ್ನಾಗಿ ತಿರುಗಿಕೊಳ್ಬೇಕು. ಹೀಗೆ ಚೆನ್ನಾಗಿ ತಿರುಗಬೇಕು, ಆಗ ಗಂಟಾಗೋದಿಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕಬೇಕು ಅಷ್ಟೇ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೀಗೆ ತಿರುಗಿದ ಮೇಲೆ ಒಂದು 5 ನಿಮಿಷ ಹಾಗೆ ಮುಚ್ಚಿಡಬೇಕು. ಚೆನ್ನಾಗಿ ಬೆಂದ ಮೇಲಿಂದ ಒಂದು 5 ನಿಮಿಷ ಮುಚ್ಚಿಡಬೇಕು. ಈಗ ರುಚಿಯಾಗಿರುವ ಕೇಸರಿಬಾತ್ ರೆಡಿಯಾಗಿದೆ. ಇದನ್ನು ಅಂತಲೂ ಕರೀತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.